ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ಇತಿಹಾಸ ಫಸ್ಟ್ ಇಯರ್ PUCಗೆ ಸಂಬಂಧಪಟ್ಟಂಥ ಫಸ್ಟ್ ಚಾಪ್ಟರ್ ಇತಿಹಾಸದಲ್ಲಿ ಇರ್ತಕ್ಕಂಥ PTK ಅಂತಕ್ಕಂಥ ಒಂದು ಚಾಪ್ಟರ್ ಹಿಂದೆ ಅಧ್ಯಾಯ 1 PTKಗೆ ಸಂಬಂಧಪಟ್ಟಂಥ ಪ್ರಮುಖ MCQಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಹಿಸ್ಟರಿ ಎಂಬ ಪದವು ಯಾವ ಮೂಲದಿಂದ ಬಂದಿದೆ? ಆಪ್ಷನ್ ಲ್ಯಾಟಿನ್, ಗ್ರೀಕ್, ಇಂಗ್ಲಿಷ್, ಫ್ರೆಂಚ್ ಅಂತ ಕೊಟ್ಟಿದ್ದಾರೆ. ಹಿಸ್ಟರಿ ಎಂಬ ಪದವು ಯಾವ ಮೂಲದಿಂದ ಬಂದಿದೆ ಅನ್ನೋದಾದರೆ ಗ್ರೀಕ್ ಭಾಷೆಯಿಂದ ಬಂದಂತಹ ಹಿಸ್ಟರಿ ಅಂತಕ್ಕಂಥ ಪದ ಗ್ರೀಕ್ ಮೂಲದ ಒಂದು ಭಾಷೆಯಿಂದ ಬಂದಿರತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ಇದರ ಅರ್ಥ ವಿಚಾರಣೆ ಅಥವಾ ತನಿಖೆ ಎಂದಾಗಿರುತ್ತದೆ. ಎಸ್ ವೆರಿ ಇಂಪಾರ್ಟೆಂಟ್. ಹಿಸ್ಟೋರಿಯಾ ಎಂಬ ಪದದಿಂದ ಬಂದರೆ ಇದರ ಅರ್ಥ ವಿಚಾರಣೆ ಅಥವಾ ತನಿಖೆ ಎಂಬುದಾಗಿರುತ್ತದೆ. ಹಿಸ್ಟೋರಿಯಾ ಎಂಬ ಪದದ ಅರ್ಥವೇನು? ಕತೆ ಹೇಳುವುದು, ಯುದ್ಧ ಮಾಡುವುದು, ವಿಚಾರಣೆ ಅಥವಾ ತನಿಖೆ, ಕಲ್ಪನೆ ಮಾಡುವುದು. ಹಿಸ್ಟೋರಿಯಾ ಅಂತಕ್ಕಂಥ ಪದದ ಅರ್ಥ ನೋಡ್ತಾ ಹೋದ್ರೆ ಆಪ್ಷನ್ ಸಿ, ವಿಚಾರಣೆ ಅಥವಾ ತನಿಖೆ ಅಂತಕ್ಕಂಥ ಅರ್ಥ. ನೆಕ್ಸ್ಟ್, ಸಂಸ್ಕೃತದಲ್ಲಿ ಇತಿಹಾಸ ಎಂಬ ಪದದ ಅರ್ಥವೇನು? ಸಂಸ್ಕೃತದಲ್ಲಿ ಇತಿಹಾಸ ಎಂಬ ಪದದ ಅರ್ಥವೇನು? ಕೇವಲ ಕಲ್ಪನೆ, ಖಚಿತವಾಗಿ ಘಟಿಸಿದ ಘಟನೆಗಳು, ರಾಜರ ಕಥೆಗಳು, ಹಳೆಯ ಪುರಾಣಗಳು. ನೋಡಿ ಸ್ನೇಹಿತರೆ, ಇಲ್ಲಿ ಖಚಿತವಾಗಿ ಘಟಿಸಿದ ಘಟನೆಗಳು ಅಂತಕ್ಕಂಥದ್ದು ಇದೆಯೋ, ಸೊ ಇದು ಸಂಸ್ಕೃತ ಇತಿಹಾಸ ಅಂತಕ್ಕಂಥ ಪದದ ಅರ್ಥವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಬಿ ನ ನೋಡ್ತಾ ಹೋಗ್ತೀವಿ. ಸಂಸ್ಕೃತ ಭಾಷೆಯಲ್ಲಿ ಇತಿಹಾಸ ಎಂದರೆ ಖಚಿತವಾಗಿ ಸಂಭವಿಸಿದ ಘಟನೆಗಳು ಎಂದು ಅರ್ಥೈಸಲಾಗುತ್ತದೆ. ಇತಿಹಾಸದ ಮೂಲ ಉದ್ದೇಶ ಯಾವುದಾಗಿದೆ? ಸಂಪತ್ತನ್ನು ಗಳಿಸುವುದು, ಸತ್ಯವನ್ನು ಅನ್ವೇಷಣೆ ಮಾಡುವುದು, ಕಥೆಗಳನ್ನು ಬರೆಯುವುದು, ಪ್ರಪಂಚವನ್ನು ಸುತ್ತುವುದು. ಇತಿಹಾಸದ ಮೂಲ ಉದ್ದೇಶ ಯಾವುದೆಂದರೆ ಸ್ನೇಹಿತರೆ ಸತ್ಯಾನ್ವೇಷಣೆ ಮಾಡ್ತಕ್ಕಂಥದ್ದು ಇತಿಹಾಸದ ಮೂಲ ಉದ್ದೇಶವಾಗಿರುತ್ತದೆ. ಆಪ್ಷನ್ ಬಿ. ಹಿಂದಿನ ಕಾಲದಲ್ಲಿ ನಡೆದ ಘಟನೆಗಳ ಹಿಂದಿರುವ ಸತ್ಯವನ್ನು ಹುಡುಕುವುದೇ ಇತಿಹಾಸದ ಮುಖ್ಯ ಉದ್ದೇಶವಾಗಿ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲು ವಿಕಸನಗೊಳಿಸಿದವರು ಯಾರು? ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲು ವಿಕಾಸಗೊಳಿಸಿದವರು ಯಾರು? ಭಾರತೀಯರು, ರೋಮನರು, ಗ್ರೀಕರು, ಅರಬರು. ನೋಡ್ತಾ ಹೋದಾಗ ಗ್ರೀಕರು ಬರ್ತಕ್ಕಂಥದ್ದು ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೀತಕ್ಕಂಥ ಒಂದು ಕಲೆಯನ್ನು ಮೊಟ್ಟ ಮೊದಲ ಬಾರಿಗೆ ವಿಕಾಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇತಿಹಾಸವನ್ನು ಒಂದು ಕ್ರಮಬದ್ಧವಾದ ಹಾಗೂ ವೈಜ್ಞಾನಿಕ ರೀತಿಯಲ್ಲಿ ಬರೆಯುವಂಥ ಒಂದು ಪದ್ಧತಿಯನ್ನು ಗ್ರೀಕರು ಮೊದಲು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಅಗಸ್ಟೈನ್, ಕಾರ್ಲ್ ಮಾರ್ಕ್ಸ್, ಹೆರೋಡಟಸ್, ಟಾಯ್ನ್ಬಿ. ಎಸ್, ಸರಿಯಾದ ಉತ್ತರ ಹೆರೋಡಟಸ್. ಇತಿಹಾಸದ ಪಿತಾಮಹ ಹೆರೋಡಟಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಬರೆಯಲು ಆರಂಭಿಸಿದ ಕಾರಣ ಆತನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಹೆರೋಡಟಸ್ ಯಾವ ದೇಶದ ಇತಿಹಾಸಕಾರರು? ಜರ್ಮನಿ, ಇಟಲಿ, ಗ್ರೀಸ್, ಭಾರತ. ಸರಿಯಾದ ಉತ್ತರ ಆಪ್ಷನ್ ಸಿ, ಗ್ರೀಸ್. ಹೆರೋಡಟಸ್ 5ನೇ ಶತಮಾನದಲ್ಲಿ ಜೀವಿಸಿದ್ದ ಒಬ್ಬ ಪ್ರಸಿದ್ಧ ಗ್ರೀಕ್ ಇತಿಹಾಸಕಾರನಾಗಿರುತ್ತಾನೆ. ಹಾಗಾದರೆ ಹೆರೋಡಟಸ್ ಬರೆದಂತಹ ಪ್ರಮುಖ ಕೃತಿ ಯಾವುದು? ದಿ ಸಿಟಿ ಆಫ್ ಗಾಡ್, ದಾಸ್ ಕ್ಯಾಪಿಟಲ್, ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಎ ಸ್ಟಡಿ ಆಫ್ ಹಿಸ್ಟರಿ. ಹೆರೋಡಟಸ್ ಬರೆದಂಥ ಪ್ರಮುಖ ಕೃತಿ ಆಪ್ಷನ್ ಸಿ, ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಸ್ನೇಹಿತರೆ, ಈ ಕೃತಿಯು ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆದಂತಹ ಕದನಗಳ ಬಗ್ಗೆ ವಿವರವಾಗಿ ತಿಳಿಸ್ತಕ್ಕಂಥದ್ದು ಒಂದು ಕೃತಿ ಇದಾಗಿರುತ್ತೆ. ಸೊ ಹೆರೋಡಟಸ್ ಬರೆದಿರ್ತಕ್ಕಂಥ ಒಂದು ಪ್ರಮುಖ ಕೃತಿ. ನೆಕ್ಸ್ಟ್ ನಾವು ಮುಂದೆ ಕ್ವಶನ್ ನೋಡ್ತಾ ಹೋದ್ರೆ, ಹೆರೋಡಟಸ್ ತನ್ನ ಐತಿಹಾಸಿಕ ಸಂಗತಿಗಳನ್ನು ಎಷ್ಟು ಸಂಪುಟಗಳಲ್ಲಿ ಬರೆದಿದ್ದಾನೆ? 5, 9, 12, 3. ಹೆರೋಡಟಸ್ ತನ್ನ ಐತಿಹಾಸಿಕ ಸಂಗತಿಗಳನ್ನು ಒಟ್ಟು 9 ಸಂಪುಟಗಳಲ್ಲಿ ಬರೆದಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಹೆರೋಡಟಸ್ ಗ್ರೀಕ್ ನಗರ ರಾಜ್ಯಗಳ ಬಗ್ಗೆ ಸಂಗ್ರಹಿಸಿದ ಮಾಹಿತಿಯನ್ನು ಒಟ್ಟು 9 ಸಂಪುಟಗಳಲ್ಲಿ
ದಾಖಲಿಸಿದ್ದಾನೆ. ನೆಕ್ಸ್ಟ್, ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಘಟನೆಗಳ ದಾಖಲೆಯೇ ಇತಿಹಾಸ ಎಂದವರು ಯಾರು? ಮುಂದಿನ ಪೀಳಿಗೆ ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಘಟನೆಗಳ ದಾಖಲೆಯೇ ಇತಿಹಾಸ ಎಂದು ವ್ಯಾಖ್ಯಾನವನ್ನು ಕೊಟ್ಟವರು ಯಾರು? ಆಪ್ಷನ್ ನೋಡ್ತಾ ಹೋದ್ರೆ ನೆಹರು, ಜೆ.ಬಿ. ಬ್ಯೂರಿ, ಹೆರೋಡಟಸ್, ವಿಲ್ ಡುರಾಂಟ್. ಸರಿಯಾದ ಉತ್ತರ ಆಪ್ಷನ್ ಸಿ, ಹೆರೋಡಟಸ್ ಆಗಿರುತ್ತಾರೆ. ಭವಿಷ್ಯದ ತಲೆಮಾರುಗಳು ಹಿಂದಿನ ವೀರರ ಸಾಧನೆಗಳಿಂದ ಪಾಠ ಕಲಿಯಲಿ ಎಂಬುದು ಹೆರೋಡಟಸ್ನ ಆಶಯವಾಗಿತ್ತು. ನೆಕ್ಸ್ಟ್, ಅಗಸ್ಟೈನ್ ಯಾರು ಅಂತ ಕೇಳಿದರೆ ಆಪ್ಷನ್ ನೋಡ್ತಾ ಇದ್ದಾಗ ಒಬ್ಬ ರಾಜ, ಕ್ರಿಶ್ಚಿಯನ್ ಸಂತ ಹಾಗೂ ಚಿಂತಕ, ಒಬ್ಬ ವಿಜ್ಞಾನಿ, ಕ್ರಾಂತಿಕಾರಿ, ನಾಯಕ. ಅಗಸ್ಟೈನ್ ಅಂತಕ್ಕಂಥವ್ರು ಒಬ್ಬರು ಕ್ರಿಶ್ಚಿಯನ್ ಸಂತ ಮತ್ತು ಚಿಂತಕರಾಗಿರುತ್ತಾರೆ. ಆಪ್ಷನ್ ಬಿ. ನೋಡಿ, ಅಗಸ್ಟೈನ್ ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ ಮತ್ತು ಪ್ರಭಾವಿ ಚಿಂತಕರಾಗಿದ್ದರು. ದಿ ಸಿಟಿ ಆಫ್ ಗಾಡ್ ಕೃತಿಯ ಕರ್ತೃ ಯಾರು? ದ ಸಿಟಿ ಆಫ್ ಗಾಡ್ ಕೃತಿಯ ಕರ್ತೃ ಯಾರು? ಟಾಯ್ನ್ಬಿ, ಅಗಸ್ಟೈನ್, ನೆಹರು, ಕಾರ್ಲ್ ಮಾರ್ಕ್ಸ್. ಅಗಸ್ಟೈನ್ ಬಂದು ದಿ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ದಿ ಸಿಟಿ ಆಫ್ ಗಾಡ್ ಅಗಸ್ಟೈನ್ ಬರೆದಂಥ ವಿಶ್ವದಾದ್ಯಂತ ಕೃತಿಯಾಗಿದ್ದು, ವಿಶ್ವವಿಖ್ಯಾತ ಕೃತಿಯಾಗಿದ್ದು, ಇದು ಧಾರ್ಮಿಕ ಇತಿಹಾಸವನ್ನು ವಿವರಿಸುತ್ತದೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಅಗಸ್ಟೈನ್ ಪ್ರಕಾರ ಇತಿಹಾಸವು ಯಾರ ನಡುವಿನ ಸಂಘರ್ಷವಾಗಿದೆ? ಬಡವರು ಮತ್ತು ಶ್ರೀಮಂತರು, ದೇವರು ಮತ್ತು ಸೈತಾನ, ರಾಜರು ಮತ್ತು ಪ್ರಜೆಗಳು, ಗ್ರೀಕರು ಮತ್ತು ಪರ್ಷಿಯನ್ನರು. ಸೊ ಆಲ್ರೆಡಿ ಹೇಳಿದಾಗ ಸ್ನೇಹಿತರೆ, ದಿ ಸಿಟಿ ಆಫ್ ಗಾಡ್ ಬಂದು ಒಂದು ಧಾರ್ಮಿಕ ಇತಿಹಾಸವನ್ನು ಏನು ವಿವರಿಸುತ್ತೆ ಅಂತ ಹೇಳುವ. ಸೊ ಧರ್ಮ ಅಂತ ಹೇಳಿದಾಗ ಅಲ್ಲಿ ದೇವರು ಮತ್ತು ಸೈತಾನ ಅವರ ನಡುವೆ ಇರ್ತಕ್ಕಂಥ ಒಂದು ಸಂಘರ್ಷವನ್ನು ವಿವರಿಸ್ತಕ್ಕಂಥ ಒಂದು ಕೃತಿಯನ್ನು ನೋಡ್ತಾ ಹೋಗ್ತೀವಿ. ಇತಿಹಾಸವು ಶಿಷ್ಟ ಹಾಗೂ ದುಷ್ಟ ಶಕ್ತಿಗಳ ನಡುವಿನ ಹೋರಾಟವಾಗಿದ್ದು, ಅಂತಿಮವಾಗಿ ದೇವರಿಗೆ ಜಯ ಸಿಗುತ್ತದೆ ಎಂಬುದು ಅಗಸ್ಟೈನ್ ರವರು ನಂಬಿದ್ದರಾಗಿರುತ್ತಾರೆ. ಮಧ್ಯಕಾಲೀನ ಯುರೋಪಿನ ಇತಿಹಾಸ ಯಾರ ಏಕಸ್ವಾಮ್ಯದಲ್ಲಿತ್ತು? ಸೈನಿಕರ, ಪಾದ್ರಿಗಳ, ವ್ಯಾಪಾರಿಗಳ, ರೈತರ. ಮಧ್ಯಕಾಲೀನ ಯುರೋಪಿನ ಇತಿಹಾಸ ಯಾರ ಏಕಸ್ವಾಮ್ಯದಲ್ಲಿತ್ತು ಅಂತ ನೋಡೋದಾದ್ರೆ ಆಪ್ಷನ್ ಬಿ, ಪಾದ್ರಿಗಳ ಒಂದು ಏಕಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಅನೇಕ ಶತಮಾನಗಳ ಕಾಲ ಯುರೋಪಿನ ಇತಿಹಾಸ ಬರವಣಿಗೆಯು ಸಂಪೂರ್ಣವಾಗಿ ಚರ್ಚಿನ ಪಾದ್ರಿಗಳ ಅಧೀನದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಇದನ್ನು ನೋಡ್ತಾ ಹೋದರೆ ಆಲ್ಮೋಸ್ಟ್ ಈ ಒಂದು 7th 8th 9th ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಹೋಗ್ತೀವಲ್ವಾ. ಸೊ ಅಲ್ಲಿ ಇದು ಇದರ ಒಂದು ಬ್ರೀಫ್ ಆಗಿ ಸಹ ನೋಡ್ತಾ ಹೋಗ್ತೀವಿ ನಾವು. ನೆಕ್ಸ್ಟ್, ಕಾರ್ಲ್ ಮಾರ್ಕ್ಸ್ ಯಾವ ದೇಶದ ತತ್ವಜ್ಞಾನಿ ಆಗಿದ್ದಾನೆ? ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಅಮೆರಿಕ. ಸೊ ಸರಿಯಾದ ಉತ್ತರ ಕಾರ್ಲ್ ಮಾರ್ಕ್ಸ್ ಬಂದು ಜರ್ಮನಿ ದೇಶದ ಪ್ರಖ್ಯಾತ ತತ್ವಜ್ಞಾನಿಯಾಗಿದ್ದರು. ತತ್ವಜ್ಞಾನಿ, ಅರ್ಥಶಾಸ್ತ್ರಜ್ಞ ಮತ್ತು ಕ್ರಾಂತಿಕಾರಿ ಸಮಾಜವಾದಿಯಾಗಿದ್ದರು. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಎಂದು ಹೇಳಿದವರು ಯಾರು? ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಎಂದು ಹೇಳಿದವರು ಯಾರು? ಜೆ.ಬಿ. ಬ್ಯೂರಿ, ಕಾರ್ಲ್ ಮಾರ್ಕ್ಸ್, ಹೆರೋಡಟಸ್, ಅಗಸ್ಟೈನ್. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕಾರ್ಲ್ ಮಾರ್ಕ್ಸ್ ಆಗಿರುತ್ತಾರೆ. ಮಾರ್ಕ್ಸ್ ಇತಿಹಾಸವನ್ನು ಆರ್ಥಿಕ ದೃಷ್ಟಿಕೋನದಿಂದ ನೋಡಿದ್ದು ಅವರನ್ನು ವರ್ಗ ಸಂಘರ್ಷ ಎಂದು ಕರೆದಿದ್ದಾರೆ. ಕಾರ್ಲ್ ಮಾರ್ಕ್ಸ್ ರಚಿಸಿದ ಒಂದು ಪ್ರಮುಖ ಕೃತಿ ಯಾವುದು? ಡಿಸ್ಕವರಿ ಆಫ್ ಇಂಡಿಯಾ, ದಾಸ್ ಕ್ಯಾಪಿಟಲ್, ಎ ಸ್ಟಡಿ ಆಫ್ ಹಿಸ್ಟರಿ, ಪರ್ಷಿಯನ್ ವಾರ್ಸ್. ಆನ್ಸರ್ ನೋಡ್ತಾ ಹೋದ್ರೆ ಸ್ನೇಹಿತರೆ ದಾಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನು ಕಾರ್ಲ್ ಮಾರ್ಕ್ಸ್ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಮುಖ ಕೃತಿ ಆಗಿರುತ್ತೆ. ಮತ್ತು ಇದರ ಜೊತೆಗೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕಾರ್ಲ್ ಮಾರ್ಕ್ಸ್ನ ಎರಡು ಅತ್ಯಂತ ಪ್ರಸಿದ್ಧ ಕೃತಿಗಳಾಗಿರುತ್ತವೆ. ದಾಸ್ ಕ್ಯಾಪಿಟಲ್ ಆ್ಯಂಡ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂದವರು ಯಾರು? ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಎಂದವರು ಯಾರು? ಆಪ್ಷನ್ ಜೆ.ಬಿ. ಬ್ಯೂರಿ, ನೆಹರು, ಟಾಯ್ನ್ಬಿ, ವಿಲ್ ಡುರಾಂಟ್. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಜೆ.ಬಿ. ಬ್ಯೂರಿರವರು.
ಜೆ.ಬಿ. ಬ್ಯೂರಿ ಇತಿಹಾಸಕಾರನು ಒಬ್ಬ ವಿಜ್ಞಾನಿಯಂತೆ ಅಂಕಿ ಅಂಶಗಳ ಆಧಾರದ ಮೇಲೆ ಸತ್ಯವನ್ನು ಶೋಧಿಸಬೇಕು ಎಂದು ವಾದಿಸುತ್ತಾರೆ. ಜೆ.ಬಿ. ಬ್ಯೂರಿ ಯಾವ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದರು? ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಲಂಡನ್, ಮೈಸೂರು. ಜೆ.ಬಿ. ಬ್ಯೂರಿಯವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಒಂದು ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಸೊ ಜೆ.ಬಿ. ಬ್ಯೂರಿ ಒಬ್ಬ ಐರಿಷ್ ಇತಿಹಾಸಕಾರನಾಗಿದ್ದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಮುಂದಿನ ಪ್ರಶ್ನೆ, ಇತಿಹಾಸವನ್ನು ಯಾಕೆ ಪರಿಶುದ್ಧ ವಿಜ್ಞಾನ ಎಂದು ಕರೆಯಲು ಸಾಧ್ಯವಿಲ್ಲ? ಇದರಲ್ಲಿ ರಾಜರಿಲ್ಲ, ಅವಲೋಕನ ಮತ್ತು ಪ್ರಯೋಗ ಸಾಧ್ಯವಿಲ್ಲ, ಇದು ಹಳೆಯದು, ಇದಕ್ಕೆ ದಾಖಲೆಗಳಿಲ್ಲ. ಸೊ ಪರಿಶುದ್ಧ ವಿಜ್ಞಾನ ಎಂದು ಎನಿಸಿಕೊಳ್ಳಬೇಕೆಂದರೆ ಅದರಲ್ಲಿ ಪ್ರಮುಖವಾಗಿ ಅವಲೋಕನ ಮತ್ತು ಪ್ರಯೋಗ ಇರಬೇಕಾಗುತ್ತದೆ. ಆದರೆ ಇತಿಹಾಸದಲ್ಲಿ ಅವಲೋಕನ ಮತ್ತು ಪ್ರಯೋಗ ಸಾಧ್ಯವಿಲ್ಲ. ವಿಜ್ಞಾನದಂತೆ ಇತಿಹಾಸದ ಘಟನೆಗಳನ್ನು ಪ್ರಯೋಗಾಲಯದಲ್ಲಿ ಮರುಸೃಷ್ಟಿಸಲು ಅಥವಾ ಅವಲೋಕಿಸಲು ಸಾಧ್ಯವಿಲ್ಲದ ಕಾರಣ ಇದೊಂದು ಪರಿಶುದ್ಧ ವಿಜ್ಞಾನವಲ್ಲ. ಅರ್ನಾಲ್ಡ್ ಟಾಯ್ನ್ಬಿ ಯಾವ ದೇಶದ ಇತಿಹಾಸಕಾರ? ಭಾರತ, ಜರ್ಮನಿ, ಬ್ರಿಟನ್ ಅಥವಾ ಬ್ರಿಟಿಷ್ ಇಟಲಿ? ಅರ್ನಾಲ್ಡ್ ಟಾಯ್ನ್ಬಿ ಅವರು ಬ್ರಿಟನ್ ಅಥವಾ ಬ್ರಿಟಿಷ್ ದೇಶದ ಇತಿಹಾಸಕಾರರಾಗಿದ್ದಾರೆ. ಅರ್ನಾಲ್ಡ್ ಟಾಯ್ನ್ಬಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದ ಒಬ್ಬ ಶ್ರೇಷ್ಠ ಬ್ರಿಟಿಷ್ ಇತಿಹಾಸಕಾರ. ಅರ್ನಾಲ್ಡ್ ಟಾಯ್ನ್ಬಿ ಬರೆದ 12 ಸಂಪುಟಗಳ ಕೃತಿ ಯಾವುದು? ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟರಿ, ಎ ಸ್ಟಡಿ ಆಫ್ ಹಿಸ್ಟರಿ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ದಿ ಸಿಟಿ ಆಫ್ ಗಾಡ್. ಎ ಸ್ಟಡಿ ಆಫ್ ಹಿಸ್ಟರಿ ಇದು ಆಪ್ಷನ್ ಬಿ ಅರ್ನಾಲ್ಡ್ ಟಾಯ್ನ್ಬಿ ಅವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿ ಆಗಿರುತ್ತದೆ. ಈ ಬೃಹತ್ ಕೃತಿಯಲ್ಲಿ ಟಾಯ್ನ್ಬಿ ಜಗತ್ತಿನ ವಿವಿಧ ನಾಗರಿಕತೆಗಳ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಟಾಯ್ನ್ಬಿ ಜಗತ್ತಿನ ಎಷ್ಟು ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾರೆ? 10, 26, 50, 100. ಟಾಯ್ನ್ಬಿ ಅವರು ಜಗತ್ತಿನ 26 ನಾಗರಿಕತೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಜೆ.ಬಿ. ಬ್ಯೂರಿ, ಅರ್ನಾಲ್ಡ್ ಟಾಯ್ನ್ಬಿ, ಕಾರ್ಲ್ ಮಾರ್ಕ್ಸ್, ಆಕ್ಸ್ಟೈನ್. ಸರಿಯಾದ ಉತ್ತರ ಸ್ನೇಹಿತರೆ ಆಲ್ ಟಾಯ್ನ್ಬಿ ಏನಿದ್ದಾರೋ ಇವರು ಇತಿಹಾಸವನ್ನು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದ್ದಾರೆ. ನಾಗರಿಕತೆಗಳು ಹೇಗೆ ಹುಟ್ಟುತ್ತವೆ ಮತ್ತು ಹೇಗೆ ನಾಶವಾಗುತ್ತವೆ ಎಂಬುದೇ ಇತಿಹಾಸದ ಸಾರ ಎಂದು ಟಾಯ್ನ್ಬಿಯರವರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದ ಇತಿಹಾಸ ಆಸಕ್ತರು ಯಾರು? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಬಿ.ಆರ್. ಅಂಬೇಡ್ಕರ್. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರೂರವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಥವಾ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾರೆ. ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು? ಶಿವಾಜಿ, ಬಾಲಗಂಗಾಧರ ತಿಲಕ್, ಜವಾಹರ್ಲಾಲ್ ನೆಹರು, ಭಗತ್ ಸಿಂಗ್. ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯ ಕರ್ತೃ ಬಂದು ಆಪ್ಷನ್ ಸಿ ಜವಾಹರ್ಲಾಲ್ ನೆಹರೂರವರು. ನೆಹರೂರವರು ಜೈಲಿನಲ್ಲಿದ್ದಾಗ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ವಿವರಿಸುವ ಈ ಪ್ರಸಿದ್ಧ ಕೃತಿಯನ್ನು ಬರೆಯಲಾಗುತ್ತದೆ. ನೆಹರೂರವರು ತಮ್ಮ ಮಗಳಿಗಾಗಿ ಬರೆದ ಪತ್ರಗಳ ಸಂಗ್ರಹದ ಹೆಸರೇನು? ಎ ಸ್ಟಡಿ ಆಫ್ ಹಿಸ್ಟರಿ, ದಿ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟರಿ, ದಾಸ್ ಕ್ಯಾಪಿಟಲ್, ಪರ್ಷಿಯನ್ ವಾರ್ಸ್. ನೆಹರೂರವರು ತಮ್ಮ ಮಗಳಿಗಾಗಿ ಬರೆದಂಥ ಪತ್ರಗಳ ಸಂಗ್ರಹ ದಿ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟರಿ, ಆಪ್ಷನ್ ಬಿ. ಈ ಕೃತಿಯು ನೆಹರೂರವರ ತಮ್ಮ ಮಗಳು ಇಂದಿರಾ ಗಾಂಧಿಯವರಿಗೆ ಜೈಲಿನಿಂದ ಬರೆದಂಥ ಇತಿಹಾಸಕ್ಕೆ ಸಂಬಂಧಿಸಿದ ಪತ್ರಗಳಾಗಿವೆ. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಎಂದು ಹೇಳಿದವರು ಯಾರು? ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಎಂದು ಹೇಳಿದವರು ಯಾರು? ಹೆರೋಡಟಸ್,
ಅಗಸ್ಟೈನ್, ಜವಾಹರ್ಲಾಲ್ ನೆಹರು, ಕಾರ್ಲ್ ಮಾರ್ಕ್ಸ್. ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯ ಇತಿಹಾಸ ಎಂದು ಹೇಳಿದವರು ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಮಾನವನು ಕಾಲಕ್ರಮೇಣ ಹೇಗೆ ಪ್ರಗತಿಯನ್ನು ಹೊಂದಿದ ಎನ್ನುವುದೇ ಇತಿಹಾಸ ಎಂದು ನೆಹರು ವ್ಯಾಖ್ಯಾನಿಸಿದ್ದಾರೆ. ಇತಿಹಾಸವು ಪ್ರಮುಖವಾಗಿ ಯಾರ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾಗಿದೆ? ಪ್ರಾಣಿಗಳ, ಪಕ್ಷಿಗಳ, ಮಾನವರ, ಕೇವಲ ರಾಜರ? ಇತಿಹಾಸವು ಪ್ರಮುಖವಾಗಿ ಮಾನವನ ಚಟುವಟಿಕೆಗಳ ಬಗ್ಗೆ ಸಂಬಂಧಿಸಿದ್ದಾಗಿರುತ್ತದೆ. ಆಪ್ಷನ್ ಸಿ ಮಾನವನ. ಇತಿಹಾಸವು ಮುಖ್ಯವಾಗಿ ಮಾನವನ ಜೀವನದ ವಿವಿಧ ಹಂತಗಳು ಮತ್ತು ಚಟುವಟಿಕೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತದೆ. ಇತಿಹಾಸವು ಯಾವುದರಿಂದ ಪ್ರತಿಬಂಧಿತವಾಗಿದೆ? ಕೇವಲ ಯುದ್ಧಗಳಿಂದ, ಕಾಲ ಮತ್ತು ಸ್ಥಳಗಳಿಂದ, ಕೇವಲ ಕಥೆಗಳಿಂದ, ಕೇವಲ ಭಾಷೆಯಿಂದ? ಇತಿಹಾಸವು ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ. ಕಾಲ ಮತ್ತು ಸ್ಥಳ ಮತ್ತು ವ್ಯಕ್ತಿ ಬರುತ್ತೆ. ಸೊ ಇಲ್ಲಿ ಕಾಲ ಮತ್ತು ಸ್ಥಳಗಳಿಂದ. ಇತಿಹಾಸದ ಪ್ರತಿಯೊಂದು ಘಟನೆಯು ಒಂದು ನಿರ್ದಿಷ್ಟ ಸಮಯ ಮತ್ತು ಪ್ರದೇಶ ಮತ್ತು ವ್ಯಕ್ತಿಯನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಇಲ್ಲಿ ಬಿ ಆಗಿರುತ್ತೆ. ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿಯಂತಿದ್ದಂತೆ ಎಂದು ಹೇಳಿದವರು ಯಾರು? ಒಂದು ದೇಶದ ಗತಕಾಲವು ಒಬ್ಬ ವ್ಯಕ್ತಿಯ ಸ್ಮೃತಿ ಇದ್ದಂತೆ ಎಂದು ಹೇಳಿದವರು ಯಾರು? ವಿಲ್ ಡ್ಯುರಾಂಟ್, ಹೇಸ್ ಮತ್ತು ಮೂನ್, ಥಾಮಸ್ ಕಾರ್ಲೈಲ್, ಜಾರ್ಜ್ ಸಂತಯನ. ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿಲ್ ಡ್ಯುರಾಂಟ್. ಮನುಷ್ಯನಿಗೆ ನೆನಪು ಎಷ್ಟು ಮುಖ್ಯವೋ ಒಂದು ದೇಶಕ್ಕೆ ಅದರ ಇತಿಹಾಸ ಅಷ್ಟೇ ಮುಖ್ಯ ಎಂದು ವಿಲ್ ಡ್ಯುರಾಂಟ್ ಅವರು ಹೇಳಿದ್ದಾರೆ. ಇತಿಹಾಸದ ಅಧ್ಯಯನವು ಯಾವುದನ್ನು ಬೋಧಿಸುತ್ತದೆ? ದ್ವೇಷವನ್ನು, ಧಾರ್ಮಿಕ ಸಹಿಷ್ಣುತೆಯನ್ನು, ಅಸಮಾನತೆಯನ್ನು, ಯುದ್ಧವನ್ನು? ಇತಿಹಾಸವು ಯಾವುದನ್ನು ಬೋಧಿಸುತ್ತದೆ? ಸರಿಯಾದ ಉತ್ತರ ಸ್ನೇಹಿತರೆ ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ನೆಕ್ಸ್ಟ್, ಯಾರು ಮಾನವನ ಅಂತರಾಳದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯದ ಬೀಜ ಬಿತ್ತಲು ಪ್ರಯತ್ನಿಸಿದರು? ಯಾರು ಮಾನವನ ಅಂತರಾಳದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯದ ಬೀಜ ಬಿತ್ತಲು ಪ್ರಯತ್ನಿಸಿದರು? ಸೈನಿಕರು, ಧಾರ್ಮಿಕ ದಿಗ್ಗಜರು ಮತ್ತು ಸಂತರು, ವ್ಯಾಪಾರಿಗಳು, ಕೇವಲ ಇತಿಹಾಸಕಾರರು? ಸೊ ಸರಿಯಾದ ಉತ್ತರ ನೋಡ್ತಾ ಹೋದಾಗ ಸ್ನೇಹಿತರಲ್ಲಿ ಆಪ್ಷನ್ ಬಿ ಧಾರ್ಮಿಕ ದಿಗ್ಗಜರು ಮತ್ತು ಸಂತರು. ಯೇಸು ಕ್ರಿಸ್ತ, ಬಸವೇಶ್ವರ, ಕಬೀರ್ ಮುಂತಾದವರು ಸಮಾಜದಲ್ಲಿ ಪ್ರೀತಿ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಹರಡಿದರು. ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗ ಎಂದವರು ಯಾರು? ಭಾರತದ ಧರ್ಮ ಸಹಿಷ್ಣುತೆ ಮಾನವ ಜನಾಂಗದ ಉಳಿವಿಗೆ ಏಕೈಕ ಮಾರ್ಗ ಎಂದವರು ಯಾರು? ನೆಹರು, ಆರ್ನಾಲ್ಡ್ ಟಾಯ್ನ್ಬಿ, ಮಹಾತ್ಮ ಗಾಂಧಿ, ಬಿ ಆರ್ ಅಂಬೇಡ್ಕರ್? ಇಸ್ ಆನ್ಸರ್ ಆಪ್ಷನ್ ಬಿ ಆರ್ನಾಲ್ಡ್ ಟಾಯ್ನ್ಬಿ ರವರು ಈ ಮಾತನ್ನು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಭಾರತದ ಸಹಿಷ್ಣು ಗುಣವು ಇಡೀ ಪ್ರಪಂಚಕ್ಕೆ ಮಾದರಿ ಎಂದು ಬ್ರಿಟಿಷ್ ಇತಿಹಾಸಕಾರ ಟಾಯ್ನ್ಬಿ ಶ್ಲಾಘಿಸಿದ್ದಾರೆ. ಇತಿಹಾಸವು ಯಾವುದರ ಮೂಲವಾಗಿದೆ? ಭಯ, ಸ್ಫೂರ್ತಿ, ಅಜ್ಞಾನ, ಸೋಮಾರಿತನ? ಇತಿಹಾಸವು ಯಾವುದರ ಮೂಲವಾಗಿದೆ? ಸ್ಫೂರ್ತಿಯ ಮೂಲವಾಗಿದೆ. ಮಹಾನ್ ವ್ಯಕ್ತಿಗಳ ತ್ಯಾಗ ಮತ್ತು ಸಾಧನೆಗಳ ಕಥೆಗಳು ಇಂದಿನ ತಲೆಮಾರಿಗೆ ಒಂದು ಸ್ಫೂರ್ತಿಯನ್ನು ನೀಡುತ್ತದೆ. ಮಹಾಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದು ಹೇಳಿದವರು ಯಾರು? ಮಹಾಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದು ಹೇಳಿದವರು ಯಾರು? ಜೆ ಬಿ ಬ್ಯೂರಿ, ಥಾಮಸ್ ಕಾರ್ಲೈಲ್, ಆಗಸ್ಟೈನ್, ಕಾರ್ಲ್ ಮಾರ್ಕ್ಸ್? ಸರಿಯಾದ ಉತ್ತರ ಥಾಮಸ್ ಕಾರ್ಲೈಲ್. ವ್ಯಕ್ತಿಗಳು ಮರಣ ಹೊಂದಿದರೂ ಅವರ ಆದರ್ಶಗಳು ಮತ್ತು ಇತಿಹಾಸವು ಉಳಿದು ಜನರಿಗೆ ಮಾರ್ಗದರ್ಶನ ನೀಡುತ್ತವೆ ಎಂಬುದು ಅವರ ಒಂದು ವಾದವಾಗಿರುತ್ತದೆ. ದೇಶಾಭಿಮಾನ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಧ್ಯಯನ ಯಾವುದು? ಗಣಿತ, ಇತಿಹಾಸ, ಭೌತಶಾಸ್ತ್ರ, ರಸಾಯನಶಾಸ್ತ್ರ? ದೇಶಾಭಿಮಾನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಅಧ್ಯಯನ ಆಪ್ಷನ್ ಬಿ ಇತಿಹಾಸವಾಗಿರುತ್ತದೆ.
ನಮ್ಮ ದೇಶದ ವೀರರ ಹೋರಾಟ ಮತ್ತು ಸಂಸ್ಕೃತಿಯನ್ನು ತಿಳಿಯುವುದರಿಂದ ನಮ್ಮಲ್ಲಿ ರಾಷ್ಟ್ರಾಭಿಮಾನ ಬೆಳೆಯುತ್ತದೆ. ಯಾರ ಜೀವನ ಮತ್ತು ಸಾಧನೆಗಳು ನಮ್ಮಲ್ಲಿ ರಾಷ್ಟ್ರಾಭಿಮಾನವನ್ನು ಮೂಡಿಸುತ್ತವೆ? ಕೇವಲ ವಿದೇಶಿ ರಾಜರು, ಭಗತ್ ಸಿಂಗ್ ಮತ್ತು ಮಹಾತ್ಮ ಗಾಂಧೀಜಿ, ಕೇವಲ ವ್ಯಾಪಾರಿ, ಕೇವಲ ಶತ್ರು? ಸರಿಯಾದ ಉತ್ತರ ಸ್ನೇಹಿತರೆ, ಯಾರ ಜೀವನ ಮತ್ತು ಸಾಧನೆಗಳು ಅಂತ ನೋಡ್ತಾ ಹೋಗ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ನಲ್ಲಿ ಸರಿಯಾದಂತಹ ಆನ್ಸರ್ ಆಪ್ಷನ್ ಬಿ, ಭಗತ್ ಸಿಂಗ್ ಮತ್ತು ಮಹಾತ್ಮ ಗಾಂಧೀಜಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನಗಳು ನಮ್ಮಲ್ಲಿ ದೇಶ ಪ್ರೇಮವನ್ನು ಜಾಗೃತಗೊಳಿಸುತ್ತವೆ. ಇತಿಹಾಸವನ್ನು ಏನನ್ನು ಒದಗಿಸುವ ಪ್ರಯೋಗಶಾಲೆ ಎಂದು ಕರೆಯಲಾಗುತ್ತದೆ? ರಾಸಾಯನಿಕಗಳನ್ನು, ಸಾಮಾಜಿಕ ಜ್ಞಾನ ಮತ್ತು ಐತಿಹಾಸಿಕ ಮಾಹಿತಿ, ಕೇವಲ ಮಣ್ಣಿನ ಮಾದರಿ, ಕೇವಲ ಆಯುಧಗಳನ್ನು. ಇತಿಹಾಸವನ್ನು ಸಾಮಾಜಿಕ ಜ್ಞಾನ ಮತ್ತು ಐತಿಹಾಸಿಕ ಮಾಹಿತಿಯನ್ನು ಒದಗಿಸುವ ಒಂದು ಪ್ರಯೋಗಶಾಲೆ ಎಂದು ಕರೆಯಲಾಗುತ್ತದೆ. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಿಗಳಿಗೆ ಅಡಿಪಾಯವಾಗಿದ್ದು ಸಂಶೋಧನೆಗೆ ಬೇಕಾದ ಮಾಹಿತಿಯನ್ನು ಒದಗಿಸುತ್ತದೆ. ಇತಿಹಾಸವನ್ನು ಎಲ್ಲ ಸಮಾಜ ವಿಜ್ಞಾನಿಗಳ ಡ್ಯಾಶ್ ಎನ್ನಬಹುದು: ಕೊನೆ, ಬೇರು, ಶತ್ರು, ಬಣ್ಣ. ಇತಿಹಾಸವನ್ನು ಎಲ್ಲ ಸಮಾಜ ವಿಜ್ಞಾನಗಳ ಬೇರು ಎಂದು ಕರೆಯಬಹುದಾಗಿರುತ್ತದೆ. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರದಂತಹ ಎಲ್ಲ ವಿಷಯಗಳು ತಮ್ಮ ಮೂಲ ಮಾಹಿತಿಗಾಗಿ ಇತಿಹಾಸವನ್ನೇ ಅವಲಂಬಿಸಿವೆ. ಇತಿಹಾಸವು ಜನರಲ್ಲಿ ಯಾವ ರೀತಿಯ ಧೈರ್ಯವನ್ನು ಬೆಳೆಸುತ್ತದೆ? ಕೆಟ್ಟ, ಉದಾತ್ತ, ಸ್ವಾರ್ಥ, ಹಿಂಸಾತ್ಮಕ. ಇತಿಹಾಸವು ಜನರಲ್ಲಿ ಉದಾತ್ತ ರೀತಿಯ ಧೈರ್ಯಗಳನ್ನು ಬೆಳೆಸುತ್ತದೆ. ಇತಿಹಾಸವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಅಹಿಂಸೆಯಂತಹ ಉನ್ನತ ಮೌಲ್ಯಗಳನ್ನು ಜನರಲ್ಲಿ ಬೆಳೆಸುತ್ತದೆ. ಇತಿಹಾಸವು ಉದಾತ್ತ ಧೈರ್ಯಗಳ ಗಣಿಯಾಗಿದೆ. ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಎಂದವರು ಯಾರು? ಧ್ಯೇಯಗಳ ಗಣಿಯಾಗಿದೆ ಎಂದು ಹೇಳಿದವರು ಯಾರು? ಜಾರ್ಜ್ ಸಂತಾಯನ, ನೆಹರು, ಟಾಯ್ನ್ಬಿ, ಅಂಬೇಡ್ಕರ್. ಇತಿಹಾಸವು ಉದಾತ್ತ ಧ್ಯೇಯಗಳ ಗಣಿಯಾಗಿದೆ ಎಂದವರು ಆಪ್ಷನ್ ಎ, ಜಾರ್ಜ್ ಸಂತಾಯನ. ಇತಿಹಾಸವು ಮನುಷ್ಯನಿಗೆ ಸನ್ಮಾರ್ಗ ತೋರುವ ದಾರಿದೀಪದಂತೆ ಕೆಲಸವನ್ನು ಮಾಡುತ್ತದೆ ಎಂದು ಸಂತಾಯನ ಅಭಿಪ್ರಾಯಪಟ್ಟಿದ್ದಾರೆ. ಇತಿಹಾಸದ ಅಧ್ಯಯನವು ನಮ್ಮ ಡ್ಯಾಶ್ ವಿಸ್ತರಿಸುತ್ತದೆ: ದ್ವೇಷವನ್ನು, ದೃಷ್ಟಿಕೋನವನ್ನು, ಆಸ್ತಿಯನ್ನು, ಕೋಪವನ್ನು. ಇತಿಹಾಸದ ಅಧ್ಯಯನವು ನಮ್ಮ ದೃಷ್ಟಿಕೋನವನ್ನು ವಿವರಿಸುತ್ತದೆ ಅಥವಾ ವಿಸ್ತರಿಸುತ್ತದೆ. ವಿವಿಧ ಸಂಸ್ಕೃತಿಗಳ ಬಗ್ಗೆ ತಿಳಿಯುವುದರಿಂದ ಮನುಕುಲದ ಬಗ್ಗೆ ನಮ್ಮ ಗೌರವ ಹಾಗೂ ಜ್ಞಾನ ವಿಶಾಲವಾಗುತ್ತದೆ. ಜಗತ್ತು ಈಗಾಗಲೇ ಎಷ್ಟು ಮಹಾಯುದ್ಧಗಳನ್ನು ಕಂಡಿದೆ? ಜಗತ್ತು ಈಗಾಗಲೇ 2 ಮಹಾಯುದ್ಧಗಳನ್ನು ಕಂಡಿದೆ. ಯುದ್ಧಗಳಿಗೆ ಒಂದು ಪ್ರಮುಖ ಕಾರಣ ಯಾವುದು? ಧರ್ಮ, ಸಂಕುಚಿತ ರಾಷ್ಟ್ರೀಯತೆ ಮತ್ತು ಅರಿವಿನ ಕೊರತೆ, ಕೃಷಿ, ಪ್ರವಾಸ. ಯುದ್ಧಗಳಿಗೆ ಒಂದು ಪ್ರಮುಖ ಕಾರಣ ಆಪ್ಷನ್ ಬಿ, ಸಂಕುಚಿತ ರಾಷ್ಟ್ರೀಯತೆ ಮತ್ತು ಅರಿವಿನ ಕೊರತೆ. ಇತರ ರಾಷ್ಟ್ರಗಳ ಬಗ್ಗೆ ಗೌರವ ಇಲ್ಲದಿರುವುದು ಮತ್ತು ಕೇವಲ ತನ್ನದೇ ಶ್ರೇಷ್ಠ ಎನ್ನುವ ಭಾವನೆ ಯುದ್ಧಗಳಿಗೆ ದಾರಿಯನ್ನು ಮಾಡಿಕೊಡುತ್ತದೆ. ಇಂದಿನ ಜಗತ್ತು ಏನಾಗಿ ಬದಲಾಗಿದೆ? ಒಂದು ನಗರ, ಒಂದು ಗ್ರಾಮ, ಒಂದು ಕಾಡು, ಒಂದು ಸಂತೆ. ಇಂದಿನ ಜಗತ್ತು ಏನಾಗಿ ಬದಲಾಗಿದೆ ನೋಡಿ. ಸಾರಿಗೆ ಮತ್ತು ತಂತ್ರಜ್ಞಾನದ ಸುಧಾರಣೆಯಿಂದ ಇಂದು ಇಡೀ ಪ್ರಪಂಚವೇ ಒಂದು ಚಿಕ್ಕ ಹಳ್ಳಿಯಂತೆ ಹತ್ತಿರವಾಗಿದೆ. ಆಪ್ಷನ್ 1, ಗ್ರಾಮ. ವಿಶ್ವಶಾಂತಿ ಸ್ಥಾಪನೆಯಲ್ಲಿ ಯಾರ ಪಾತ್ರವನ್ನು ಇತಿಹಾಸ ವಿವರಿಸುತ್ತದೆ? ವಿಶ್ವಶಾಂತಿ ಸ್ಥಾಪನೆಯಲ್ಲಿ ಯಾರ ಪಾತ್ರವನ್ನು ಇತಿಹಾಸ ವಿವರಿಸುತ್ತದೆ? ಕೇವಲ ರಾಜರು, ವಿಶ್ವಸಂಸ್ಥೆ ಮತ್ತು ರಾಷ್ಟ್ರಗಳ ಸಂಘ, ವ್ಯಾಪಾರ ಸಂಸ್ಥೆಗಳು, ಕೇವಲ ಸೈನಿಕರು. ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ವಿಶ್ವಸಂಸ್ಥೆ ಮತ್ತು ರಾಷ್ಟ್ರಗಳ ಸಂಘ ಪಾತ್ರವನ್ನು ಇತಿಹಾಸ ವಿವರಿಸುತ್ತದೆ. ಯುದ್ಧಗಳನ್ನು ತಡೆಯಲು ಮತ್ತು ದೇಶಗಳ ನಡುವೆ ಸ್ನೇಹವನ್ನು ಬೆಳೆಸಲು ಈ ಸಂಸ್ಥೆಗಳು ಹೇಗೆ ಕೆಲಸ ಮಾಡುತ್ತಿವೆ ಎಂಬುದು ಇತಿಹಾಸದಲ್ಲಿ ತಿಳಿಯುತ್ತದೆ.
ಆ್ಯಂಡ್ ಮುಂದಿನ ಪ್ರಶ್ನೆ, ಇತಿಹಾಸವು ಯಾವ ವಿಷಯದ ಪರೀಕ್ಷೆಗಳಲ್ಲಿ ಪ್ರಮುಖ ಐಚ್ಛಿಕ ವಿಷಯವಾಗಿದೆ? ಸೊ ಇದೊಂದು ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಇಟ್ ಮೀನ್ಸ್ ಕಂಟೆಂಟ್ಗೆ ಸಂಬಂಧಪಟ್ಟಂಥದ್ದಲ್ಲ. ಇತಿಹಾಸವು ಯಾವ ವಿಷಯದ ಪರೀಕ್ಷೆಗಳಲ್ಲಿ ಪ್ರಮುಖ ಐಚ್ಛಿಕ ವಿಷಯವಾಗಿದೆ? ಕೇವಲ ಶಾಲಾ ಪರೀಕ್ಷೆ, IAS IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆ, ಚಿತ್ರಕಲೆ, ಕ್ರೀಡಾ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ ಬಿ, IAS IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸವನ್ನೊಂದು ಐಚ್ಛಿಕ ವಿಷಯವನ್ನಾಗಿ ತಗೊಳ್ಳಲಾಗುತ್ತೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಆಪ್ಷನ್ ಬಿ ಮಾತ್ರ ಸರಿ ಇರುತ್ತೆ. ಇನ್ನು ಚಿತ್ರಕಲೆ ಬರೋದಿಲ್ಲ, ಕೇವಲ ಶಾಲಾ ಪರೀಕ್ಷೆ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಪುರಾತತ್ವ ಇಲಾಖೆಗಳಲ್ಲಿ ಕೆಲಸ ಮಾಡುವವರು ಯಾರು? ವೈದ್ಯರು, ಇತಿಹಾಸಕಾರರು ಮತ್ತು ಪ್ರಾಕ್ತನ ಶಾಸ್ತ್ರಜ್ಞರು, ಚಾಲಕರು, ಅಡುಗೆಯವರು. ಪುರಾತತ್ವ ಇಲಾಖೆಗಳಲ್ಲಿ ಕೆಲಸ ಮಾಡುವವರು ಇತಿಹಾಸಕಾರರು ಮತ್ತು ಪ್ರಾಕ್ತನ ಶಾಸ್ತ್ರಜ್ಞರು. ಇದು ಭೂಮಿಯನ್ನು ಅಗೆದು ಪುರಾತನ ವಸ್ತುಗಳನ್ನು ಶೋಧಿಸಿ ಇತಿಹಾಸದ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತಾರೆ. ಇತಿಹಾಸದ ವಿದ್ಯಾರ್ಥಿಗಳಿಗೆ ಯಾವ ಕ್ಷೇತ್ರದಲ್ಲಿ ಅವಕಾಶಗಳಿವೆ? ವಸ್ತು ಸಂಗ್ರಹಾಲಯ ಮತ್ತು ಪ್ರವಾಸೋದ್ಯಮ, ಕೇವಲ ಆಸ್ಪತ್ರೆ, ಕೇವಲ ಕಾರ್ಖಾನೆ, ಕೇವಲ ಬಾಹ್ಯಾಕಾಶ. ಸರಿಯಾದ ಉತ್ತರ ಸ್ನೇಹಿತರೆ, ಕೇವಲ ಆಸ್ಪತ್ರೆ ಅಂತ ಹೇಳ್ತಾ ಹೋದಾಗ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬರಲ್ಲ. ಸೊ ಕೇವಲ ಬಾಹ್ಯಾಕಾಶಕ್ಕೂ ಸಂಬಂಧಪಟ್ಟಂತೆ ಈ ಒಂದು ಇತಿಹಾಸ ಬರ್ತಕ್ಕಂಥದ್ದಲ್ಲ. ಕೇವಲ ಕಾರ್ಖಾನೆ ಅಲ್ಲ. ಆಪ್ಷನ್ ಎ ವಸ್ತು ಸಂಗ್ರಹಾಲಯ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ. ಇತಿಹಾಸದ ಜ್ಞಾನವು ವಸ್ತು ಸಂಗ್ರಹಾಲಯಗಳ ನಿರ್ವಹಣೆ ಮತ್ತು ಪ್ರವಾಸೋದ್ಯಮದಲ್ಲಿ ಹೆಚ್ಚು ಉಪಯುಕ್ತವಾಗಿದೆ. ಇತಿಹಾಸವು ಯಾವುದನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ? ಸಂಪತ್ತು, ಪೂರ್ವಗ್ರಹಗಳನ್ನು, ಸಂತೋಷವನ್ನು, ಆರೋಗ್ಯವನ್ನು. ಇತಿಹಾಸವು ಪೂರ್ವಗ್ರಹಗಳನ್ನು ಹೋಗಲಾಡಿಸಲು ಸಹಾಯವನ್ನು ಮಾಡುತ್ತೆ. ಪೂರ್ವಗ್ರಹ ಅಂತೇಳಿದ್ರೆ ಮೈಂಡಲ್ಲಿ ಇರ್ತಕ್ಕಂಥ ಮೊದಲೇ ಏನಿರುತ್ತೋ ಈ ಒಂದು ಜಾತಿ, ವರ್ಣ, ಭಾಷೆ ಬಗ್ಗೆ ಇರ್ತಕ್ಕಂಥ ತಪ್ಪು ತಿಳುವಳಿಕೆ, ನಮ್ಮ ಮನಸ್ಸಲ್ಲಿ ಆಲ್ರೆಡಿ ಇರ್ತಕ್ಕಂಥ ಒಂದು ತಪ್ಪು ತಿಳುವಳಿಕೆ ಇರುತ್ತೋ ಸೊ ಅದನ್ನು ಹೋಗಲಾಡಿಸ್ತಕ್ಕಂಥದ್ದು ಇತಿಹಾಸವು ಇಲ್ಲವಾಗಿಸುತ್ತದೆ. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದವರು ಯಾರು? ಗಾಂಧೀಜಿ, ಡಾಕ್ಟರ್ BR ಅಂಬೇಡ್ಕರ್, ಶಿವಾಜಿ ಟಾಯ್ನ್ಬಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದ ಉತ್ತರ ನೋಡ್ತಾ ಹೋದರೆ ನಾವು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದವರು ಆಪ್ಷನ್ ಬಿ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಪ್ರಗತಿ ಸಾಧಿಸಲು ಮತ್ತು ಇತಿಹಾಸವನ್ನು ನಿರ್ಮಿಸಲು ನಮ್ಮ ಮೂಲ ಬೇರುಗಳನ್ನು ತಿಳಿದಿರಬೇಕು ಎಂಬುದು ಅಂಬೇಡ್ಕರ್ ಅವರ ಒಂದು ಹೇಳಿಕೆಯಾಗಿತ್ತು. ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ ಎಂಬುದು ಯಾರ ಮಾತು? ನೆಹರು, ಲಾರ್ಡ್ ಬೋಲಿಂಗ್ಬ್ರೋಕ್, ಹೆರೋಡಟಸ್, ಮಾರ್ಕ್ಸ್. ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ ಎಂದು ಹೇಳಿದವರು ಆಪ್ಷನ್ ಬಿ, ಲಾರ್ಡ್ ಬೋಲಿಂಗ್ಬ್ರೋಕ್. ಇತಿಹಾಸವು ಕೇವಲ ಕಥೆಯಲ್ಲ, ಅದು ಉದಾಹರಣೆಗಳ ಮೂಲಕ ನಮಗೆ ಜೀವನದ ಪಾಠಗಳನ್ನು ಕಲಿಸುವ ಒಂದು ಕಲೆಯಾಗಿದೆ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬ ಸಮಾಜ ವಿಜ್ಞಾನಿಯು ಅಂತಿಮ ನಿರ್ಧಾರಕ್ಕೆ ಯಾವುದನ್ನು ಅವಲಂಬಿಸಿದ್ದಾನೆ? ಕೇವಲ ಕಲ್ಪನೆ, ಇತಿಹಾಸದ ಆಧಾರಗಳು, ಕೇವಲ ಕನಸು, ಕೇವಲ ವದಂತಿ. ಸೊ ಕೇವಲ ಕಲ್ಪನೆ, ಕೇವಲ ವದಂತಿಗೆ ಬರೋದಿಲ್ಲ ಸ್ನೇಹಿತರೆ. ಆಪ್ಷನ್ ಬಿ, ಇತಿಹಾಸದ ಆಧಾರಗಳನ್ನು ಅವಲಂಬಿಸಿರುತ್ತಾನೆ. ಇತಿಹಾಸವು ಸಮಾಜದಲ್ಲಿ ಯಾವುದಕ್ಕೆ ಅಡ್ಡಿಯಾಗುವ ಪೂರ್ವಗ್ರಹಗಳನ್ನು ತಡೆಯುತ್ತದೆ? ಪ್ರಗತಿಗೆ, ಶಾಂತಿ ಮತ್ತು ಸ್ನೇಹಕ್ಕೆ, ಕೃಷಿಗೆ, ಕಲೆಗೆ. ಇತಿಹಾಸವು ಸಮಾಜದಲ್ಲಿ ಶಾಂತಿ ಮತ್ತು ಸ್ನೇಹಕ್ಕೆ ಅಡ್ಡಿಯಾಗುವ ಪೂರ್ವಗ್ರಹಗಳನ್ನು ತಡೆಯುತ್ತದೆ. JB ಕ್ಯೂರಿ ಪ್ರಕಾರ ಇತಿಹಾಸಕಾರನು ಯಾರಂತೆ ಕಾರ್ಯನಿರ್ವಹಿಸಬೇಕು? ಒಬ್ಬ ನಟನಂತೆ, ಒಬ್ಬ ವಿಜ್ಞಾನಿಯಂತೆ, ಒಬ್ಬ ವ್ಯಾಪಾರಿಯಂತೆ, ಒಬ್ಬ ಗಾಯಕನಂತೆ. JB ಬ್ಯೂರಿರವರ ಪ್ರಕಾರ ಇತಿಹಾಸಕಾರನು ಒಬ್ಬ ವಿಜ್ಞಾನಿಯಂತೆ ಕಾರ್ಯನಿರ್ವಹಿಸಬೇಕು. ಇತಿಹಾಸಕಾರರು ಯಾವುದೇ ಒಂದು ಪೂರ್ವಗ್ರಹವಿಲ್ಲದೆ ಸತ್ಯವನ್ನು ಹುಡುಕುವಲ್ಲಿ ವಿಜ್ಞಾನಿಯು ಶಿಸ್ತನ್ನು ಹೊಂದಿರಬೇಕಾಗಿರುತ್ತದೆ. ಕೆಳಕಂಡವರಲ್ಲಿ ಯಾರು ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದರು? ಅಂಬೇಡ್ಕರ್, JB ಬ್ಯೂರಿ, ಗಾಂಧೀಜಿ, ಶಿವಾಜಿ. ಸರಿಯಾದ ಉತ್ತರ ಸ್ನೇಹಿತರೆ, JB ಬ್ಯೂರಿ ಅವರು ಆಧುನಿಕ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದರು. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಸಿದ್ಧ ಪ್ರಾಧ್ಯಾಪಕರಾಗಿದ್ದರು.
ನೆಹರೂರವರು ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟರಿ ಕೃತಿಯನ್ನು ಎಲ್ಲಿ ಬರೆದರು? ಅರಮನೆಯಲ್ಲಿ, ರಾಜಕೀಯ ಬಂದಿಯಾಗಿದ್ದಾಗ ಜೈಲಿನಲ್ಲಿ, ಶಾಲೆಯಲ್ಲಿ, ವಿದೇಶ ಪ್ರವಾಸದಲ್ಲಿ. ನೆಹರೂರವರು ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟರಿ ಕೃತಿಯನ್ನು ಆಪ್ಷನ್ ಬಿ ರಾಜಕೀಯ ಬಂದಿಯಾಗಿದ್ದಾಗ ಜೈಲಿನಲ್ಲಿ ತಮ್ಮ ಮಗಳಿಗೆ ಬರೀತಕ್ಕಂಥದ್ದು. ಇತಿಹಾಸವು ಯಾವುದರ ಅಧ್ಯಯನವಾಗಿದೆ ಎಂದು ಟಾಯ್ನ್ ಬಿ ಹೇಳಿದ್ದಾರೆ? ಪ್ರಾಣಿಗಳ, ಮಾನವನ, ನಕ್ಷತ್ರಗಳ, ಯಂತ್ರಗಳ. ಸರಿಯಾದ ಉತ್ತರ ಇತಿಹಾಸ ಎಂಬುದು ಮಾನವನ ಅಧ್ಯಯನದಾಗಿರುತ್ತದೆ. ಇತಿಹಾಸವು ಕೇವಲ ಯುದ್ಧಗಳ ಕಥೆಯಲ್ಲ, ಅದು ಮಾನವನ ಸಮಗ್ರ ಅಧ್ಯಯನವಾಗಿದೆ ಎಂದು ಟಾಯ್ನ್ ಬಿ ಅವರು ತಿಳಿಸಿದ್ದಾರೆ. ಕೊನೆಯ ಪ್ರಶ್ನೆ, ಸಮಾಜದ ಶಾಂತಿ ಮತ್ತು ಅಭಿವೃದ್ಧಿಗೆ ಸಮೃದ್ಧಿಗೆ ಯಾವುದು ಅವಶ್ಯಕವಾಗಿದೆ? ಧಾರ್ಮಿಕ ಸಹಿಷ್ಣುತೆ ಮತ್ತು ಸೌಹಾರ್ದತೆ, ಕೇವಲ ಆಯುಧಗಳು, ಕೇವಲ ಹಣ. ಸರಿಯಾದ ಉತ್ತರ ಆಪ್ಷನ್ ಬಿ ಧಾರ್ಮಿಕ ಸಹಿಷ್ಣುತೆ ಮತ್ತು ಸೌಹಾರ್ದತೆ. ವಿವಿಧ ಪಂಥಗಳ ನಡುವೆ ಗೌರವ ಮತ್ತು ಶಾಂತಿ ಇದ್ದಾಗ ಮಾತ್ರ ಸಮಾಜವು ಪ್ರಗತಿ ಹೊಂದಲು ಸಾಧ್ಯ. ಸೊ ಇಷ್ಟು ಬಂದು ಸ್ನೇಹಿತರೆ ಫಸ್ಟ್ PUC ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಫಸ್ಟ್ ಚಾಪ್ಟರ್ನ ಕ್ವಶನ್ಸ್ಗಳು ಆಗಿತ್ತು. ಐ ಹೋಪ್ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.